ಅಲ್ಲ ಅಜ್ಜಿ, ಯಾವಾಗ್ಲೂ ಬುಕ್ ಓದ್ತಿರ್ತೀರಲ್ಲ, ನಿಮಗೆ ಕಣ್ಣು ಬರಲ್ಲ? ನೀನ್ 3 ಹೊತ್ತು ಸೀರಿಯಲ್ ನೋಡ್ತಿರ್ತೀಯಲ್ಲ, ನಿನಗ್ ಕಣ್ಣು ಬರಲ್ವಾ? ಗೊತ್ತಾಯ್ತು ಬಿಡಿ, ಇನ್ಮೇಲೆ ನಾವು ತೆಪ್ಪಗಿರ್ತೀವಿ. ಸೊಸೆ ಹತ್ರ ಜಗಳ ಆಡೋಣ ಅನ್ಕೊಂಡ್ರೆ ಇಷ್ಟ ಬೇಗ ಸೋಲ್ ಒಪ್ಕೊಂಡ್ಬಿಟ್ಟಿಯಲ್ಲ. ಹೋಗು, ಬೋರು ನೀನು. ಪ್ರೀತಿಗೆ ಸೋಲ್ಲೇಬೇಕಲ್ವಾ? ತಗೊಳ್ಳಿ, ಜ್ಯೂಸ್ ಕುಡೀರಿ. ಆಹಾ, ಜೀವ ತಣ್ಣಗಾಯ್ತು. ಅಜ್ಜಿ, ಈಗ ಯಾರಾದ್ರೂ ತಪ್ಪು ಮಾಡಿದ್ರು ಅಂತ ಇಟ್ಕೊಳ್ಳಿ, ನಾವು ಅವ್ರಿಗೆ ಶಿಕ್ಷೆ ಕೊಡ್ಬೇಕಾ ಇಲ್ಲ ಕೊಡಬಾರ್ದಾ? ಅದಕ್ಕೂ ಮೊದಲು ನಾವು ಶಿಕ್ಷೆ ಕೊಡೋ ಸ್ಥಾನದಲ್ಲಿದ್ದೀವ ಅನ್ನೋದನ್ನ ನೋಡಬೇಕು. ಈಗ ನಾವು ಟ್ರಾಫಿಕಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಒಬ್ಬರು ರೂಲ್ಸ್ ಬ್ರೇಕ್ ಮಾಡ್ತಾರೆ, ಅವರು ಪಬ್ಲಿಕ್ಕು ನಾವು ಪಬ್ಲಿಕ್ಕು. ಹೀಗಿರೋವಾಗ ನಾವು ಅವ್ರಿಗೆ ಶಿಕ್ಷೆ ಕೊಡೋಕ್ಕಾಗತ್ತಾ? ಇಲ್ಲ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಅವ್ರ ಕೈಲಿ ಅಧಿಕಾರ ಇರುತ್ತೆ, ಅವ್ರು ನೋಡ್ಕೋತಾರೆ. ಅಯ್ಯೋ, ಹೊರಗಡೆಯವ್ರ ವಿಷಯ ಬಿಡಿ ಅಜ್ಜಿ, ಹೊರಗಡೆಯವ್ರಾಗಿದ್ರೆ ನಾನೇ 2 ಹೊಡಿತಾ ಇದ್ದೆ. ಆದರೆ ನಮ್ಮ ಮನೆಯವರೇ ತಪ್ಪು ಮಾಡಿದಾಗ ಮನೆ ಒಗ್ಗಟ್ಟು ಹಾಳಾಗುತ್ತೆ ಅಂತ ಕ್ಷಮಿಸ್ಬಿಡ್ಬೇಕು ತಾನೆ? ಪದೇ ಪದೇ ತಪ್ಪು ಮಾಡಿದಾಗ್ಲೂ ನಾವು ಕ್ಷಮಿಸ್ತಾನೆ ಹೋದ್ರೆ ಅವ್ರಿಗದೇ ಅಭ್ಯಾಸ ಆಗ್ಬಿಡುತ್ತೆ. ತಿದ್ಕೊಳ್ಳೋ ಗೋಜ್ಗೆ ಹೋಗೋದಿಲ್ಲ. ಆಗ ನಾವು ಶಿಕ್ಷೆ ಕೊಡ್ಲೇಬೇಕಾಗತ್ತೆ. ಹಾಗಂತೀರಾ? ಮತ್ತೆ ಶಿಕ್ಷೆ ಇಲ್ದೆ ಶಿಕ್ಷಣ ಕೊಡ್ಸಕ್ಕಾಗತ್ತಾ? ಬೇರೆಯವ್ರ ವಿಷಯ ಬಿಡು. ನನ್ನ ಮಗ ಚಿಕ್ಕವನಾಗಿದ್ದಾಗ ಅವನೇನಾದ್ರೂ ತಪ್ಪು ಮಾಡಿದ್ರೆ ಅವನಿಗೆ ಹೊಡೆದು ಬುದ್ಧಿ ಕಲಿಸ್ತಾ ಇದ್ದೆ, ಗೊತ್ತಾ? ಏನು, ಏಜಿಗೆ ಹೊಡಿತಿದ್ರಾ? ಹೌದು, ಅದಕ್ಕೆ ತಾನೆ ಇವತ್ತು ಅವನು ಇಡೋ ಪ್ರತಿ ಹೆಜ್ಜೆನೂ ಅಷ್ಟು ಪರ್ಫೆಕ್ಟ್ ಆಗಿರೋದು. ಅದು ನಿಜ. ನಿಂಗೆ ಒಬ್ಬ ಕಳ್ಳನ ಕತೆ ಗೊತ್ತಿಲ್ವಾ? ಒಂದೂರಲ್ಲಿ ಒಬ್ಬ ತಾಯಿ ಮಗ ಇದ್ರಂತೆ. ಆ ಮಗ ಒಂದಿನ 100 ರೂಪಾಯಿ ಕದ್ಕೊಂಡು ಬಂದಂತೆ. ಆಗ ತಾಯಿ ಮಗನ್ ಬೈದೆ ಆ 100 ರೂಪಾಯಿ ಎತ್ತಿಟ್ಕೊಂಡ್ಬಿಟ್ಲಂತೆ. ಇನ್ನೊಂದಿನ ಯಾರ್ದೋ ಮನೇಲಿ ಒಡವೆ ಕದ್ಕೊಂಡು ಬಂದ. ಆಗ ಅವನ ತಾಯಿ ಭೇಷ್ ಮಗನೆ ಅಂತ ಒಡವೆ ತೆಗೆದಿಟ್ಕೊಂಡ್ಲು. ಮುಂದೆ ಅದೇ ಮಗ ದೊಡ್ಡ ಕಳ್ಳ ಆಗಿ ಬ್ಯಾಂಕ್ ದರೋಡೆ ಮಾಡ್ದ, ಸಿಕ್ಕಾಕೊಂಡ, ಜೀವಾವಧಿ ಶಿಕ್ಷೆ ಆಯ್ತು. ಅಯ್ಯೋ, ಆಮೇಲೆ? ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದ್ರೆ ಅವನ ಅವರ ಅಮ್ಮನ ಹೆಸರೇ ಹೇಳ್ದ. ಏಕೆ? ಮಗ ಮೊದಲನೇ ಸಲ ಕಳ್ತನ ಮಾಡಿದಾಗಲೇ ಅವರಮ್ಮ ಹೊಡೆದು ಬುದ್ಧಿ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಅದಕ್ಕೆ ಹೇಳೋದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಅದರಲ್ಲೂ ಶಿಕ್ಷೆ ಕೊಡುವಂಥ ದೊಡ್ಡ ಸ್ಥಾನದಲ್ಲಿರೋರಂತೂ ತಪ್ಪುಗಳನ್ನು ಬೆಂಬಲಿಸಲೇಬಾರ್ದು. ಅದಕ್ಕೆ ತಾನೆ ರಾಮ್ ಎಲ್ರ ಜೊತೆನೂ ಇಷ್ಟೊಂದು ಸ್ಟ್ರಿಕ್ಟ್ ಆಗಿರೋದು. ಈಗ ಗೊತ್ತಾಯ್ತಜ್ಜಿ ಏನ್ ಮಾಡ್ಬೇಕು ಅಂತ. ಮಾಡ್ತೀನಿ. ಏನ್ ಮಾಡ್ತೀಯೇ? ಏನ್ ಗೊತ್ತಾಯ್ತು? ಈಗ ಯಾರಂತ ತಪ್ಪು ಮಾಡಿದ್ದಾರೆ? ನೀವೇನು ತಲೆ ಕೆಡ್ಸ್ಕೊಬೇಡಿ, ಅದನ್ನ ನಾನ್ ನೋಡ್ಕೋತೀನಿ. ನೀವ್ ಆರಾಮಾಗಿ ಬುಕ್ ಓದ್ಕೊಂತ ಜ್ಯೂಸ್ ಕೊಡಿರಿ. ಬಾಯ್. ಬೇಗನೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಕ್ಕ, ವಾವ್ ಅಕ್ಕ, ಗ್ರೇ ಲುಕ್ ಸೋ ಗುಡ್ ಆನ್ ಯು. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಮ್ಮ ಲೇಡೀಸ್ ಕ್ಲಬ್ನವರು ನಿಮಗೆ ಸನ್ಮಾನ ಮಾಡ್ತಿದ್ದಾರೆ ಅಂತ ನೆನಪಿಸ್ಕೊಂಡ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಷ್ಟೆಲ್ಲ ಕಾಂಪಿಟೇಟರ್ಸ್ ಮಧ್ಯೆ ನೀವು ಸನ್ಮಾನ ಮಾಡಿಸ್ಕೊತಿದ್ದೀರಲ್ಲ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಅಸಾಧ್ಯವಾದ್ದನ್ನ ಸಾಧ್ಯ ಮಾಡೋದೇ ನನ್ನ ಗುಣ. ಹೊರಡೋಣ? ಎಸ್. ಕೌಸಲ್ಯ, ಇವ್ರು ಯಾಕೆ ನಂಗೆ ಮಾಡ್ತಿದ್ದಾರೆ? ನಡಿ ಹೊರಡೋಣ. ಅಕ್ಕ, ಪದೇ ಪದೇ ಮಾಡ್ತಿದ್ದಾರೆ ಅಂದರೆ ಏನೋ ವಿಷಯ ಇರಬೇಕು. ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಹಾಕಿ ಮಾಡಿ ಅಕ್ಕ. ಹಲೋ ದುರ್ಗಾಂಬ, ರೆಡಿನಾ? ಎಲ್ಲಿಗೆ? ಅರೆ, ಇವತ್ತು ನಿಮ್ಗೆ ಸನ್ಮಾನ ಇದೆಯಲ್ಲ,
ಅದಕ್ಕೆ ರೆಡಿನಾ ಅಂತ ಕೇಳಿದೆ. ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆ ಗೊತ್ತಾಗದೆ ಇರುತ್ತೆ, ಅದರ ಸೂತ್ರಧಾರಿನೇ ನಾನು. ಇನ್ನು ಸ್ವಲ್ಪ ಹೊತ್ತು ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಬರ್ತಾರೆ. ಓಹೋ, ಆಗ್ಲೇ ಬಂದ್ರು ಅನ್ಸುತ್ತೆ. ಏನ್ ಮಾತಾಡ್ತಿದ್ದೀರಾ ನೀವು? ಯಾರು ಬರ್ತಾರೆ? ನಿಮ್ಮ ಮಾವನ ಮನೆಯವರು. ಅಂದ್ರೆ ನಿಮ್ಮ ಏಜೆ ಮಾಮನೂ ಅಲ್ಲ, ಚಂದ ಮಾಮನೂ ಅಲ್ಲ. ಹೊರಗಡೆ ಹೋಗಿ ನೋಡಿ, ಗೊತ್ತಾಗುತ್ತೆ. ಹೊರಗಡೆನಾ? ನೀವು ಹೊರಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಹೋಗಿ ನೋಡಿ. ನೋಡಿದ್ರಾ, ನಿಮ್ಮಂತ ಗಣ್ಯ ವ್ಯಕ್ತಿನ ಇನ್ವೈಟ್ ಮಾಡೋದಿಕ್ಕೆ ಸ್ಪೆಷಲ್ ವ್ಯಕ್ತಿಗಳು ಜೀಪಿಂದ ಇಳಿತಿದ್ದಾರೆ ನೋಡಿ. ಓಕೆ, ಮುಂದಿಂದು ಅವರೇ ನಿಮ್ಗೆ ಹೇಳ್ತಾರೆ. ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅವರು ನಿಮಗೆ ಚೆನ್ನಾಗಿ ಸನ್ಮಾನ ಮಾಡ್ತಾರೆ, ನೀವು ಮಾಡಿಸ್ಕೊಳ್ಳಿ. ಓಕೆನಾ ದುರ್ಗಾಂಬ? ಬಾಯ್. ಹಲೋ ಹಲೋ ಹಲೋ. ದುರ್ಗಾಂಬ, ಮಾಡಿಸ್ಕೊಳ್ಳಿ ಸನ್ಮಾನ. ಬರ್ತಾ ಬರ್ತಾ ನನ್ನ ಕಿಡ್ನಿ ಭರಣಿ ತಟ್ಟು ಗೋಡೆ ಆಗ್ಬಿಟ್ಟಿದೆ. ಯಾವುದಕ್ಕೂ ಇನ್ಸೂರೆನ್ಸ್ ಮಾಡಿಸೋದೇ ಒಳ್ಳೇದು. ಯಾವಾಗ ಏಟ್ ಬೀಳುತ್ತೋ ಏನು, ಪಕ್ಕ ಕೂತ್ಕೊಳ್ಳೋಕ್ಕೆ ಭಯ ಆಗ್ತಿದೆ. ಇಮ್ಯಾಜಿನೇಷನ್ ಬಿಟ್ಟು ರಿಯಾಲಿಟಿಲಿದ್ರೆ ಏಟ್ಗಳು ಬೀಳೋದು ಕಮ್ಮಿ ಆಗುತ್ತೆ. ಸರ್, ನಾನು ಇಮ್ಯಾಜಿನೇಷನ್ ಅಲ್ಲಿ ಇದ್ದೀನಂತ ನಿಮ್ಗೆ ಗೊತ್ತಾಯ್ತು ಸರ್? ಹಲೋ. ಹಾಯ್ ಅಜಯ್, ಹೇಗಿದ್ದೀರಾ? ಐ ಆಮ್ ಫೈನ್ ಸರ್, ನೀವು ಹೇಗಿದ್ದೀರಾ? ಲಕ್ಷಾಂತರ ರೂಪಾಯಿ ಒಡವೆ ಕಳ್ಕೊಂಡ್ರು ಐ ಆಮ್ ಫೈನ್ ಅಂತ ಹೇಳ್ತಿದ್ದೀರಾ. ಏನು ಹೇಳಬೇಕು ಇದಕ್ಕೆ? ಅಲ್ಲ, ಈ ವಿಷಯ ನಿಮಗೆ? ದೇವಸ್ಥಾನದ ಅರ್ಚಕರು ಎಲ್ಲ ಹೇಳಿದ್ರು, ನೀವೊಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಆಕ್ಷನ್ ತಗೋಬೋದು. ಅದರ ಅವಶ್ಯಕತೆ ಇಲ್ಲ ಸರ್. ಈ ವಿಷಯನ ಮುಂದುವರ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಓಕೆ ಅಜಯ್. ಅಲ್ಲ ಸರ್, ಮನೆಯಲ್ಲಿ ಅಷ್ಟು ಚಿನ್ನ ಕಳ್ಕೊಂಡ್ರು ನೀವು ಬರೋದು ಬೇಡ, ನಾವೇ ಆಕ್ಷನ್ ತಗೋತೀವಿ ಅಂತಿದ್ದೀರಲ್ಲ, ಯಾಕೆ ಸರ್? ಇಲ್ಲಿ ಚಿನ್ನಕ್ಕಿಂತ ಮನೆ ಮರ್ಯಾದೆ ಮತ್ತು ಅಮ್ಮನ ನೆಮ್ಮದಿ ಇಂಪಾರ್ಟೆಂಟ್. ನಮ್ಮಂಥವ್ರ ಮನೆಗೆ ಪೊಲೀಸವ್ರು ಸುಮ್ಮನೆ ಕಾಫಿ ಕುಡಿಯೋಕೆ ಬಂದರೂ ನೋಡೋ ಜನ ಬೇರೆ ಥರನೇ ಮಾತಾಡ್ತಾರೆ. ಅದರಿಂದ ಅಮ್ಮ ಡಿಸ್ಟರ್ಬ್ ಆಗ್ತಾರೆ. ಯಾವುದೇ ಕಾರಣಕ್ಕೂ ಏಜೆ ಮನೆ ವಿಚಾರ ಜನಗಳ ಬಾಯಿಗೆ ಸೇರೋದಕ್ಕೆ ನಾನು ಬಿಡೋದಿಲ್ಲ. ನಮ್ಮ ಮನೆ ಗುಟ್ಟು ಗುಟ್ಟಾಗೇ ಇರಬೇಕು. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ